ಹೇಳಿತ್ತು ಅದು ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. ಇಲ್ಲ ಇಲ್ಲ, ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಸರ್. ಷಡ್ಯಂತ್ರ ಏನಿದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ನಮಗೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ತಪ್ಪೊಪ್ಪಿಗೆಯಲ್ಲಿ ಆಯ್ತು. ಅದನ್ನ ಹೌದು, ಅದನ್ನ ಬಹುದು ಗಿಹುದು ಅಲ್ಲ, ಅದನ್ನ ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಖಚಿತವಾಗಿ ಹೇಳ್ಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ. ಅವರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ಹೋರಾಟಗಾರರಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿ ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಯ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂಥೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ದಯವಿಟ್ಟು SIT ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡಕ್ಕೆ ಹೋಗಬೇಡಿ. ಆಯ್ತು, ನೀವೇನಾರು ಅನ್ಕೊಳ್ಳಿ ಅದನ್ನ. ಅಲ್ಲ, ಅದು ಬುರುಡೆ ಪ್ರಕರಣ, ಅದು SIT ಹೇಳ್ತಾರೆ. SIT ಹೇಳಿದ ಮೇಲೆನೆ ಇದನ್ನ ಮಾಡಬೇಕು. ನಾವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾವಲ್ಲ. ಆಯ್ತು ಸರ್, ಥ್ಯಾಂಕ್ ಯು. ಯಾರು? ಸೌಜನ್ಯ ಹೋರಾಟಗಾರರಿಗೆ, ಸೌಜನ್ಯಗಳಿಗೆ ಜಯ ಸಿಗುತ್ತೆ. ಆಗುತ್ತೆ ಇಷ್ಟೇ. ಅದು ನೀವು ಹೋರಾಟಗಾರ, ನಾವು ಸೌಜನ್ಯ ಹೋರಾಟಗಾರಲ್ಲ, ಅದಕ್ಕೆ